ಹಲೋ ಫ್ರೆಂಡ್ಸ್, ಎಸ್ ಎಲ್ ಜೆ ಚಾನಲ್ಗೆ ಸ್ವಾಗತ. ಇವತ್ತು ವೀಕ್ ಆಫ್ ದಿನ ಆಗಿರೋದ್ರಿಂದ ನಾನು ಲೇಟಾಗಿ ಹೇಳೋಣ ಅಂತ ಅಂದ್ಕೊಂಡೆ. ಅಣ್ಣ ಮಾತ್ರ ನನ್ನ ಬಿಡಲಿಲ್ಲ. ಲಾಸ್ಟ್ ವ್ಲಾಗಲ್ಲಿ ನಾನು ಸ್ವಲ್ಪ ತರಲೆಗಳೆಲ್ಲ ಮಾಡಿದ್ನಲ್ವ, ಅದನ್ನ ನೋಡಿಬಿಟ್ಟು ಬಂದು ನೆಟ್ಟಿಗೆ ಎಕ್ಸಸೈಸ್ ಮಾಡೋದು ಕಲಿ. ನಾನಿಷ್ಟು ಮ್ಯಾರಥಾನ್ ರನ್ನರ್ ಇದ್ದೀನಿ. ಈಗೆಲ್ಲ ದಿನಕ್ಕೆ 2 ರಿಂದ 3 ಅವರ್ಸ್ ಎಕ್ಸಸೈಸ್ ಮಾಡೋಂಥ ಅಣ್ಣ ಮನೇಲಿರೋವಾಗ ನೀನು ವಿಡಿಯೋದಲ್ಲಿ ಅವನ್ನೆಲ್ಲ ತೊಗೊಂಡು ಕಾಮಿಡಿ ಥರ ಮಾಡ್ತಾ ಇದೀಯಾ ಅಂತ ಹೇಳಿ ನನಗೆ ಇವಾಗ ಸರಿಯಾಗಿ ಕೆಲಸ ಕೊಟ್ಟ. ಹಾಗೆ ಎಜುಕೇಟು ಮಾಡ್ತಾಯಿದ್ದ, ಯಾವ್ಯಾವ ಎಕ್ಸಸೈಸ್ನ ಯಾವುದಕ್ಕೆ ಮಾಡಬೇಕು, ತೋಳುಗಳಿಗೆ ಯಾವ್ದು ಮಾಡಬೇಕು, ಕಾಲುಗಳಿಗೆ, ತೊಡೆಗಳಿಗೆ ಯಾವ್ಯಾವ ಥರದ ಎಕ್ಸಸೈಸ್ ಎಲ್ಲ ಮಾಡ್ಬೋದು ಅಂತ ಹೇಳಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ ಅಣ್ಣನು. ಮತ್ತು ಪುಷಪ್ ಮಾಡು, 5 ರಿಂದ 10 ಕಿಲೋಮೀಟ್ರು ರನ್ ಮಾಡು ಅಂತ ಎಲ್ಲ ಹೇಳ್ತಾ ಇದ್ದ. ನಾನು ಅಂತ ಹೇಳ್ತಾ ಇದ್ದೆ. ನನಗೆ ಅವಾಗೇ ಅನ್ನಿಸ್ತೈತಿ, ಮನ್ಸಲ್ಲಿ ಅನ್ಕೋತಾ ಇದ್ದೆ, ಏನಿತ್ತ ತಲೆ ತಿನ್ನಕತ್ನೋ ಯಪ್ಪ, ಯಾವಾಗ ಹೋಗ್ತಾನಿತ್ತ, ಎಷ್ಟೊತ್ತು ತಾನೇ ಎಕ್ಸಸೈಸ್ ಮಾಡಿಸ್ತಾನೋ ಅಂತ ಅಂತಿದ್ದೆ. ಬಟ್ ಏನು ಮಾಡ್ತೀರಾ, ಹಾಗೆ ಹಣೆ ಬರ ನಂದು ಇವತ್ತು ರಾಂಗ್ ಆಗಿತ್ತು. ಬಾ ಅಂತ ಹೇಳಿಗೆಶಿಂದ ಸರಿಯಾಗಿ ಎಕ್ಸಸೈಸ್ ಮಾಡ್ಸೋಕ್ಕೆ ನಿಂತುಬಿಟ್ಟಿದ್ದ. ಇವ್ರು ಬೇರೆ ಮ್ಯಾರಥಾನ್ ರನ್ನರು, ವಿನ್ನರ್ ಸಹ. ಇವರೆಲ್ಲ ಬಿಡ್ತಾರೆ ನಮ್ಮನ್ನ. ಚೆನ್ನಾಗಿ ಅವತ್ತು ಸುಸ್ತು ಮಾಡಿ ರುಬ್ಬಿ ಹಾಕಿದ್ರು. ಚೆನ್ನಾಗಿ ಎಕ್ಸಸೈಸ್ 1 ಅವರ್ ಮಾಡಿಸಿದ್ರು ಎಕ್ಸಸೈಸ್ನ. ಹಾಗೆ ಮಾಡಿದೆ. ಅಣ್ಣನೂ ನೋಡಿ ಹೇಗೆ ಮಾಡ್ತಾ ಇದ್ದಾನೆ. ನನಗೆ ಭಯನೇ ಆಗ್ತಾಯಿತ್ತು. ಅದು ಬಂದು ಈ ಕಡೆ 20 kg ಆ ಕಡೆ 20 kg, ಅಂದರೆ 40 kgದು ಆ ಥರ ಎತ್ತಾ ಇದ್ದಿದ್ದು ಅಣ್ಣ. ನನಗೆ 40 kgದು ಹಿಂಗೆಲ್ಲ ಎತ್ತಕ್ಕಾಗ್ತದಾ ಅಂತ. ನಾನು ನೋಡೋಕ್ಕೆಲ್ಲ ಚೆನ್ನಾಗಿದ್ದೀನಿ, ಬಟ್ ಅಷ್ಟೊಂದು ಎತ್ತೋಷ್ಟು ಎನರ್ಜಿ ಇಲ್ಲ. ಎಕ್ಸಸೈಸ್ ಮುಗಿದ್ಮೇಲೆ ಅಣ್ಣ ಹೇಳಿದ, ಗ್ರೀನ್ ಟೀ ಮಾಡು, ಗ್ರೀನ್ ಟೀ ಕುಡಿಬೇಕು ಎಕ್ಸಸೈಸ್ ಆದಮೇಲೆ, ಒಳ್ಳೆಯದು, ಮೆಟಬಾಲಿಸಮ್ ಹೆಚ್ಚು ಮಾಡುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಅದಕ್ಕೊಂದು 10 ನಿಮಿಷ ಚೆನ್ನಾಗಿ ಎಜುಕೇಟ್ ಮಾಡು ಅಂತ ಹೇಳಿದೆ. ನಾನು ಹೆಲ್ತಿ ಫುಡ್ ತಿನ್ನೋಳೆ, ಬಟ್ ಆದರೆ ಅತಿಯಾದ ಹೆಲ್ತಿ ಫುಡ್ನ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಹಾಗೆ ಏನಂತ ಹೇಳಿದರೆ, ಇವಾಗ ಮಾಡಬೇಕಲ್ವಾ, ಏನಂದರೆ ಕಹಿ ಇರೋದು ಆ ಥರದ್ದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಮನುಷ್ಯನಿಗೆ. ಎಲ್ಲ ಮನುಷ್ಯನು ಹಾಗೆ ಅಲ್ವಾ, ರುಚಿ ಇದ್ದರೆ ಸೇರ್ ತಿಂತೀನಿ ಅಂತಾರೆ, ಆದರೆ ರುಚಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ಹಾಗೆ ಏನೋ ಮಾಡಿದ್ಮೇಲೆ ಕುಡಿದಾದ್ಮೇಲೆ ಕ್ಲೀನ್ ಮಾಡಬೇಕಲ್ಲ, ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಅವತ್ತು ವೀಕ್ ಆಫ್ ಬೇರೆ, ಬಟ್ಟೆ ಎಲ್ಲ ಇಟ್ಟಿದ್ದೆ 1 ವಾರದ್ದು. ಬಟ್ಟೆ ವಾಷಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಬಟ್ಟೆ ವಾಶ್ ಮಾಡ್ತಾ ಅಣ್ಣನ ಜೊತೆ ಮಾತಾಡ್ತಾ ಇದ್ದೆ, ಹೀಗೆ ಹಾಗೆ ಅಂತ. ಅಣ್ಣ ಸ್ವಲ್ಪ 1-2 ಕ್ಲಿಪ್ಸ್ಗಳನ್ನ ಮಾಡಿದ ಬಟ್ಟೆ ವಾಶ್ ಮಾಡೋದನ್ನು. ಅದಾದಮೇಲೆ ಎಗ್ ಬಾಯ್ಲ್ ಮಾಡಿದೆ, ಮಧ್ಯಾಹ್ನ ಊಟಕ್ಕೆ ಬೇಕಲ್ಲ. ಎಗ್ ಬಾಯ್ಲ್ ಮಾಡಿದೆ. ಎಗ್ ಬಾಯ್ಲ್ ಎಲ್ಲ ಮಾಡಿಬಿಟ್ಟು ಫ್ರೆಶ್ಶಾಗಿ ಊಟ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಗ್ ಬಾಯ್ಲು, ಫ್ರೂಟ್ಸು ಅದೆಲ್ಲ ಇತ್ತು. ಅದ್ರದ್ದೊಂದು ಫೋಟೋ ತಗೊಂಡು ಮರ್ತೋಗ್ಬಿಟ್ಟೆ, ಆ ಪ್ಲೇಟಿಂದು. ಅದಾದಮೇಲೆ ಹೊರಟೆ. ಎಲ್ಲಿಗೆ ಅಂತ ಹೇಳಿದರೆ, ನನಗೆ ಈ ಒಂದು ಅಮ್ಮ ಅಂತ ಹೇಳ್ತಾರಲ್ವ ಫ್ರೆಂಡ್ಸ್, ಅಂದರೆ ಅದಕ್ಕೆ ಚಿಕನ್ ಪಾಕ್ಸ್ ಅಂತಾರೆ. ಆ ಚಿಕನ್ ಪಾಕ್ಸ್ ಆಗಿದೆ, ಚಿಕ್ಕ ವಯಸ್ಸಲ್ಲೇ ಆಗಿದೆ, ಸರಿನಾ. ಆ ಚಿಕನ್ ಪಾಕ್ಸ್ ಏನಾಗಿದೆ, ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಫುಲ್ಲು ಹೋಲ್ಗಳಾಗ್ಬಿಟ್ಟಿದೆ ಫೇಸ್ ತುಂಬ, ಅಲ್ಲಿ. ನಾನು ಅವಾಗ ಚಿಕ್ಕವಳಿದ್ದಾಗ ಗೊತ್ತಿಲ್ಲದೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ನಮ್ಮಮ್ಮ ಏನು ಮಾಡಿದ್ರು ಅಂತ ಹೇಳಿದರೆ, ಅದು ಗೊತ್ತಿಲ್ಲದೆ ನಮ್ಮಮ್ಮ ಏನು ಮಾಡಿದ್ರು, ತುಂಬ ಬಿಸಿ ನೀರನ್ನ, ಅದು ಬಿಸಿನೀರಲ್ಲಿ ಬೇವಿನ ಎಲೆ ಎಲ್ಲ ಹಾಕಿ ತುಂಬ ಬಿಸಿನೀರನ್ನ ಕುದಿ ಹಾಗೆ ಕುದಿಸ್ಬಿಟ್ಟು ಅದನ್ನ ಮುಖಕ್ಕೆ, ಮೈಗೆ ಎಲ್ಲ ತುಂಬ ಹಾಕಿಬಿಟ್ಟಿದ್ದಾರೆ. ಆ ಒಳಗಿರೋ ನಂಜೆಲ್ಲ ಹೋಗ್ಬಿಡುತ್ತೆ ಅಂತ ಯಾರ್ಯಾರ್ದೋ ಮಾತು ಕೇಳಿ, ಅವಾಗಿನ ಕಾಲದಾಗ ಗೊತ್ತಲ್ವ ಫ್ರೆಂಡ್ಸ್ ನಿಮಗೆ. ಹಾಗಾಗಿ ನನಗೆಲ್ಲೂ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿಲ್ಲ. ಅದು ಅಮ್ಮ ಬಂದಿದೆ, ಹಾಗೆ ಅದು ಕಮ್ಮಿ ಆಗುತ್ತೆ ಆಟೋಮೆಟಿಕ್ಲಿ ಅಂತ ಹೇಳಿ ಅದು ಫುಲ್ಲು ಬಿಸಿನೀರು ಹಾಕಿದ್ದಾರೆ. ಅದು ಇದ್ದರೆ ಹಾಗೆ ಅದು ನಂಜು ಕಮ್ಮಿ ಆಯಿತೋ ಬಿಟ್ಟೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಜ್ವರ ಗಿರ ಏನು ಜಾಸ್ತಿ ಬಂದಿರಲಿಲ್ಲ. ಬಟ್ ಏನಾಯ್ತು ಅಂತ ಹೇಳಿದರೆ, ಅಲ್ಲಿ ಎಲ್ಲೆಲ್ಲಿ ಚಿಕನ್ ಪಾಕ್ಸ್ ಗುಳ್ಳೆಗಳಾಗಿದ್ದು ನೋಡಿ, ಆ ಚಿಕನ್ ಪಾಕ್ಸು ಅದೆಲ್ಲ ಅಂದರೆ ಹೋಲಾಗ್ಬಿಟ್ಟಿದೆ. ಅಂದರೆ ಇವಾಗ ಓಪನ್ ಫಾರ್ಸ್ ದೊಡ್ಡದಾಗಿ ಹೆಂಗಾಗುತ್ತೆ ಆ ಥರ ದೊಡ್ಡದು ಎಲ್ಲ ಪಿಂಪಲ್ದು ಕಲೆಗಳು ಹೆಂಗಿರುತ್ತೆ ಅದೇ ಥರನೇ ದೊಡ್ಡದಾಗಿ ಹಾಗೆ ಫೇಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದು ಏನು ಅಂದರೆ ಕಪ್ಪಾಗಿಲ್ಲ, ನನ್ನ ಸ್ಕಿನ್ ಕಲರೇ ಇದೆ, ಬಟ್ ಅಲ್ಲಿ ಹೋಲ್ಗಳಿದ್ದಾವೆ. ಅಂದರೆ ಹೋಲಾಗ್ಬಿಟ್ಟಿದೆ ಚಿಕ್ಕದಾಗಿ, ಈಗ ಓಪನ್ ಫಾರ್ಸ್ ಥರನೇ. ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಒಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಅವ್ರು ನನಗೆ ಗೈಡ್ ಮಾಡಿದರು, ನೀವೇನಾದರೂ ಮುಂಚೆ ಚಿಕ್ಕ ವಯಸ್ಸಲ್ಲೇ ತೋರಿಸಿದ್ರೆ ಅಂತ ಹೇಳಿದರೆ ಅದು ಕಮ್ಮಿ ಆಗ್ತಿತ್ತು. ನೀವು ಆ್ಯಂಟಿಬಯೋಟಿಕ್ ಎಲ್ಲ ತೊಗೊಂಡ್ರೆ ಅದು ಬೇಗನೆ ಮಾಯ್ದೋಗ್ಬಿಡ್ತಿತ್ತು. ನೀವು ಅದು ಅಮ್ಮ ಇದು ದೇವ್ರು ಬಂದಿದೆ ಅದೆಲ್ಲ ಹಾಗೆಲ್ಲ ಒಬ್ಬರ ಥರ ನಂಬಬಾರ್ದು ಅಂತ ಬೈದರು ಸ್ವಲ್ಪ. ಅದಾದಮೇಲೆ ನಾನು ಆ ಟ್ರೀಟ್ಮೆಂಟ್ ತೊಗೋಕ್ಕೆ ಹೋಗಿದ್ದೆ ಫ್ರೆಂಡ್ಸ್. ವಿನೇಗರ್ ಥರದ್ದು ಒಂದು ಜ್ಯೂಸ್ ಕೊಟ್ಟಿದ್ದರು. ಜ್ಯೂಸ್ ಕುಡಿದ್ಮೇಲೆ ಟ್ರೀಟ್ಮೆಂಟ್ ತೊಗೊಂಡು ಬಂದೆ ಹೊರಗಡೆ. ಬಂದಾಗ ನೋಡಿ ನನ್ನ ಮುಖ ಈ ಥರ ಆಗಿದೆ. ಈ ಥರ ಎಲ್ಲ ಮಾಡಿದ್ದಾರೆ. ಅಂದರೆ ಅಲ್ಲಿ ರೆಡ್ ಎಲ್ಲ ಆಗಿದೆಲ್ಲ, ಅಲ್ಲೆಲ್ಲ ಲಿಗ್ನೋಕೆನ್ ಜೆಲ್ ಬರುತ್ತೆ, ಲಿಗ್ನೋಕೆನ್ ಜೆಲ್ ಹಾಕಿ PRP ಮಾಡಿದರು. ಅಂದರೆ PRP ಅಂತ ಹೇಳಿದರೆ ನಮ್ಮ ರಕ್ತವನ್ನು ತಗೊಂಡು ಆ ರಕ್ತದಿಂದ
ಪ್ಲೇಟ್ಲೆಟ್ಸ್ನೆಲ್ಲ ರಿಮೂವ್ ಮಾಡಿ ಅಂದರೆ ಹೊರಗೆ ತೆಗೆದು ಅಲ್ಲಿ ಇವಾಗ ಹೋಲಾಗಿದೆ ಅಂತ ಹೇಳಿದ್ರಲ್ವ ಅಲ್ಲಿ ಸ್ವಲ್ಪ ಪುನಃ ಗಾಯ ಮಾಡಿ ಚೂರು ಗಾಯಗಳನ್ನ ಮಾಡಿ ಅಲ್ಲಿಗೆ ಇಂಜೆಕ್ಟ್ ಮಾಡ್ತಾರೆ. ಅದಕ್ಕೆ PRP ಅಂತಾರೆ ಅಂತ ತುಂಬ ಚೆನ್ನಾಗಿ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಿದರು. ನಾನು ಕನ್ನಡ ಡಾಕ್ಟರ್ ಇದ್ದರೆ ಬೆಟರ್ ಅಂತ ಹೇಳಿದ್ದೆ ಅವರಿಗೆ, ಹಾಗಾಗಿ ಕನ್ನಡ ಡಾಕ್ಟ್ರೇ ಕೊಟ್ಟಿದ್ದರು. ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದರು ಯಾವ್ಯಾವ ಚಿಕಿತ್ಸೆಯಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಇದು ಎಷ್ಟು ಸೆಕ್ಷನ್ ಎಲ್ಲ ತೊಗೋಬೇಕಾಗುತ್ತೆ, ಏನು ಎಂತ ಅಂತ ಫುಲ್ಲು ಕಂಪ್ಲೀಟಾಗಿ ಹೇಳಿದರು. ಅದಾದಮೇಲೆ ನಾನು ಹೋಟೆಲ್ಗೆ ಬಂದೆ. ಆಮೇಲೆ ಅಂದರೆ ಸಂಜೆ ಆಗಿತ್ತಲ್ವ, ನಾನು ಹೋಗಿದ್ದು ಬೆಳಗ್ಗೆ ಸಂಜೆವರೆಗೂ ಆಯ್ತದು ಟ್ರೀಟ್ಮೆಂಟು. ಅದಾದಮೇಲೆ ಕಾಫಿ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದೆ. ಒಂದು ಸ್ವೀಟ್ ಹೌಸ್ ಅಂತಂದು ಹೊಸ್ದಾಗಿ ಲಾಂಚ್ ಆಗಿದೆ ಅಂತೇಳಿ ನಮ್ಮ ಏರಿಯಾದಲ್ಲೇ ಅಂತ ಹೇಳಿ ಹೋದರೆ ಅವ್ರೇನಂದರು ಮೈಸೂರು ಪಾಕು ಫ್ರೀ ಆಗಿದೆ ಒಂದು ಬಾಕ್ಸು ಅಂತ ಅಡ್ವರ್ಟೈಸ್ಮೆಂಟು ಇನ್ಸ್ಟಾದಲ್ಲೆಲ್ಲ ನೋಡಿದ್ದೆ ನಾನು. ಅಲ್ಲೋಗಿ ಕೇಳ್ತೀನಿ, ನೀವು 100 ರೂಪೀಸ್ ನೀವೇನಾದರೂ ತೊಗೊಂಡ್ರೆ ಬಿಲ್ ಮಾಡಿದರೆ ಮಾತ್ರ ನಿಮಗೆ ಫ್ರೀ ಆಗಿರುತ್ತೆ ಮೇಡಮ್ ಅಂತಂದರು. ಆಗಲಿ ಅಂತ 100 ರೂಪೀಸ್ದು ಬಿಲ್ ಮಾಡಿದೆ. ಆಮೇಲೆ ಏನಂದ್ರು ಗೊತ್ತಾ, 3 ಪೀಸ್ ಇಷ್ಟು ಚಿಕ್ಕ ಬಾಕ್ಸಲ್ಲಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಇನ್ನು ಮನೆ ದಾರಿ ಹಿಡ್ದೆ ಬರುವಾಗ ಅಣ್ಣ ನೆನಪಾಗ್ತಾಯಿತ್ತು. ಈ ಫೇಸ್ಗೆ ಏನಾಗಿದೆ ಅಂತ ಕೇಳಿದರೆ ಏನು ಮಾಡೋದಪ್ಪ, ಅಣ್ಣಗೆ ಮಾತ್ರ ಹೇಳಿ ಬಂದಿಲ್ಲ ಅಂತ ಹೇಳಿ ಭಯ ಆಗ್ತಾಯಿತ್ತು. ಯಾಕಂತ ಹೇಳಿದರೆ ಅಣ್ಣಗೆಲ್ಲ ಇವೆಲ್ಲ ಇಷ್ಟ ಇಲ್ಲ ಅಲ್ಲ, ಮನೆಯಲ್ಲೆಲ್ಲ ಫ್ಯಾಮ್ಲಿಗೆಲ್ಲ ಈ ಥರದ್ದೆಲ್ಲ ಇಷ್ಟ ಇಲ್ಲ. ಮತ್ತು ಪೇನ್ ಮಾಡ್ಕೊಳ್ಳೋದಂತೆ, ಅದೇನೇನೋ ಇಂಜೆಕ್ಟ್ ಮಾಡ್ಕೊಳ್ಳೋದಂತೆ, ಅದು ಏನಾದರೂ ಹಾಳು ಮಾಡ್ಕೊಂಡ್ಬಿಡ್ತೀವಿ ಅನ್ನೋ ಭಯ. ಆಮೇಲೆ ಸೊಪ್ಪು ಬಾಳೆಹಣ್ಣು ಅದೆಲ್ಲ ತಂದಿದ್ದೆ, ಅದನ್ನೆಲ್ಲ ಚೆನ್ನಾಗಿ ಸೊಪ್ಪನ್ನ ಕಟ್ ಮಾಡಿ ತೊಳಿತಾ ಇದ್ದೆ. ತೊಳೆದಾದ್ಮೇಲೆ ಚೆನ್ನಾಗಿ ಮೊಟ್ಟೆ ಮತ್ತು ಪಾಲಕ್ ಸೊಪ್ಪನ್ನ ಎಲ್ಲ ಫ್ರೈ ಮಾಡಿ ಆದಮೇಲೆ ಚೆನ್ನಾಗಿ ತಿಂದ್ವಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಯಾತಗಿರಿ ಸಪೋರ್ಟ್ ಮಾಡಿ.